ಎರಡೂ ದೇವರು ಒಂದೇ ಸ್ಥಳದಲ್ಲಿ ನಿಲ್ಲಿಸಿರೋ ದೇವಸ್ಥಾನ ಅಂದರೆ ತ್ರಯಂಬಕಪುರ. ಇತಿಹಾಸದ ಪ್ರಕಾರ 12ನೇ ಶತಮಾನ ಇಲ್ಲ 13ನೇ ಶತಮಾನದಲ್ಲಿ ಚೋಳರ ಮೂಲಕ ಕಟ್ಟಲಾಗಿದ್ದ ಟೆಂಪಲ್ಲು ಅಂತ ಇದು. ಆದರೆ ಆಮೇಲೆ ವಿಜಯನಗರದವರು ಬಂದು ಅದಕ್ಕೆ ಒಂದು ಮೇನ್ ಫ್ರಂಟ್ ಕಟ್ಟಿ, ಅಂದರೆ ಒಂದು ದ್ವಾರ ಕಟ್ಟಿ, ಅದ್ರ ಮೇಲೆ ಒಂದು ದರ್ಬಾರ್ ಹಾಲ್ ಥರ ಕಟ್ತಾರೆ ಅಲ್ಲಿ. ಇನ್ನೊಂದು ವಿಶೇಷ ವಿಷಯ ಏನು ಅಂದರೆ ಈ ಮೂರನೇ ಲಿಂಗ ನೋಡ್ತಿದ್ರೆ ನೀವು ಏನೋ ಡಿಫ್ರೆಂಟ್ ಅನ್ಸುತ್ತೆ. ಯಾಕೆ ಅಂದರೆ ಈ ಲಿಂಗದಲ್ಲಿರೋದು ತೆಂಗಿನಕಾಯಿ. ಈ ವಿಶೇಷ ಏನಪ್ಪ ಅಂದರೆ ಈ ತೆಂಗಿನಕಾಯಿ ಸ್ಥಾಪನೆ ಆಗಿದ್ದು ಈ ದೇವಸ್ಥಾನ ಇದೆಯಲ್ಲ, ಇದು ತ್ರ್ಯಂಬಕೇಶ್ವರನೇ ದೇವಸ್ಥಾನ. ಆ ಪಕ್ಕದಲ್ಲಿರೋ ಗೋಪುರ ತ್ರ್ಯಂಬಕೇಶ್ವರಿ ಇದು ದೇವಸ್ಥಾನ. ಇನ್ನೊಂದು ಏನಪ್ಪ ಇಷ್ಟ ಆಯಿತು ಅಂದರೆ ನನಗೆ ಇಲ್ಲಿ ಒಂದು ಸಣ್ಣ ಸುರಂಗ ಮಾರ್ಗ ಥರ ಐತೆ. ಇದು ಎಲ್ಲಿ ವಿಜಯ ವಿಠಲ ದೇವಸ್ಥಾನ ಹಂಪಿ ಬಿಟ್ಕೊಂಡ್ರೆ ಇಲ್ಲೇ ಸಿಗೋದು ಸಪ್ತಸ್ವರ. ಎಲ್ಲರಿಗೂ ನಮಸ್ಕಾರ ಗುರು. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಒಂದು ರೈಡ್ ಏರ್ಪಡಿಸಿದ್ದೀವಿ ನಮ್ಮ ಕನ್ನಡಿ ತಂಡದಿಂದ. ಎಲ್ಲಿ ಅಂದರೆ ತ್ರ್ಯಂಬಕಪುರ ಅಂತ. ನೀವು ಅರ್ಧಕ್ಕೆ ಜನ ಕೇಳೇ ಇರಲ್ಲ ಈ ಜಾಗ ಯಾವುದು ಅಂತ. ತ್ರ್ಯಂಬಕಪುರ ಅನ್ನೋ ಒಂದು ಊರಿದೆ. ಅಲ್ಲಿ ಒಂದು ದೊಡ್ಡದಾದ ಮಂದಿರ ಇದೆ, ಪುರಾತನ ಮಂದಿರ. ಏನು ಅದ್ರ ಹಿಸ್ಟ್ರಿ ದಾರಿ ಹೋಗ್ತಾ ಕಲ್ತ್ಕೊಳ್ಳೋಣ. ಬಟ್ ಸದ್ಯಕ್ಕೆ ಇವಾಗ ಮೀಟಪ್ ಪಾಯಿಂಟ್ಗೆ ಹೋಗ್ತಿದ್ದೀವಿ. ಯಾವುದು ಅಂದರೆ ಸರಸ್ವತಿಪುರಮಲ್ಲಿರೋ ಎಡ್ಜಿ ಶೋರೂಮ್. ಫಸ್ಟ್ ಅಲ್ಲಿ ಹೋಗಿ ಆಮೇಲೆ ಇವತ್ತಿನ ಚಾರಣನ ಶುರು ಮಾಡೋಣ. ಆಮೇಲೆ ಫ್ಲ್ಯಾಗ್ ಹಾಸ್ಟಿಂಗ್ ಇದೆ ಇವತ್ತು. ಸೊ ಫ್ಲ್ಯಾಗ್ ಹಾಸ್ಟಿಂಗ್ ಮುಗಿಸಿ ಆಮೇಲೆ ಹೊಡೋಣ. ಬನ್ನಿ ಇವಾಗ ಫಸ್ಟು ರೀಚ್ ಆಗಿಬಿಟ್ಟು ಅಲ್ಲಿ ಏನಾಗ್ತಿದೆ ಅಲ್ಲಿ ಇವೆಂಟ್ಗಳು ನೋಡಿಕೊಂಡು ನಮ್ಮ ರೈಡ್ನ ಕಂಟಿನ್ಯೂ ಮಾಡೋಣ. ಇವಾಗ ಮೀಟಪ್ ಪಾಯಿಂಟ್ಗೆ ಹೋಗೋ ಮುಂಚೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಿಕಾಸ್ ಕನ್ನಡದಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡೋರೇ ಕಮ್ಮಿ, ಅದರಲ್ಲೂ ನೀವು ಸಪೋರ್ಟ್ ಮಾಡಬೇಕು ಕನ್ನಡಿಗರಾಗಿ. ಈ ವಿಡಿಯೋ ಯಾವತ್ತು ಅಪ್ಲೋಡ್ ಆಗುತ್ತೆ ಗೊತ್ತಿಲ್ಲ, ಬಟ್ ಇಡೀ ವರ್ಷ ರಾಜ್ಯೋತ್ಸವವಾಗಿ ನಾವು ಸೆಲೆಬ್ರೇಟ್ ಮಾಡಬೇಕು. ಬರೀ ನವೆಂಬರ್ ಕನ್ನಡಿಗರಾಗಬಾರ್ದು ನಾವು. ಇವತ್ತಿಗೆ ನಾವು 70ನೇ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ. ಆ 70 ವರ್ಷಗಳನ್ನು ನೋಡಿದ್ರೆ ಸಾಕಷ್ಟು ಡೆವಲಪ್ಮೆಂಟ್ಸ್ ಅಥವಾ ಬೆಳವಣಿಗೆಗಳೇನಿದೆ, ಅಭಿವೃದ್ಧಿ ಮತ್ತು ಬೆಳವಣಿಗೆಗಳನ್ನ ತಗೊಳ್ತಾನೆ ಬಂದಿದೆ. ಈ 70ರಿಂದ 71ಕ್ಕೆ ಹೋಗೋವರೆಗೆ ಈ ಸಾರಿ ನಮ್ಮ ವಿಷಯ ಏನು ಅಂದ್ರೆ ನಾವು ಕನ್ನಡಕ್ಕೋಸ್ಕರ ಏನ್ ಕೊಟ್ವಿ ಅನ್ನೋದು. ಇಲ್ಲಿ ತನಕದ್ದು ಬಿಟ್ಬಿಡೋಣ. 70ನೇ ವರ್ಷದಿಂದ 71ನೇ ವರ್ಷ ತನಕ ಒಂದಷ್ಟು ನಮ್ಮ ಕಡೆಯಿಂದ ನಾವು ಕನ್ನಡಕ್ಕೋಸ್ಕರ ಕೊಡೋಣ. ಅದಕ್ಕೆ ಇವತ್ತಿನ ಪಾರಂಪರಿಕ ಸವಾರಿ ಮೊದಲನೇ ಹೆಜ್ಜೆ ಆಗಲಿ ಅನ್ನೋದು ನಮ್ಮ ಆಶಯ. ಇದು ನಮ್ಮ ಇವತ್ತಿನ ಗಾಡಿಯ ಲೈನಪ್ಗಳು. ನನ್ನ ಪೆಗಸಸಲ್ಲಿ ನಿಂತಿದೆ, ಪ್ಲಸ್ ತುಂಬ ಗಾಡಿ ಬಂದಿದೆ. ಮತ್ತು ಆಲ್ಮೋಸ್ಟು 70ರಿಂದ 80% ಅಟೆಂಡೆನ್ಸ್ ಐತೆ ರಿಜಿಸ್ಟರ್ ಆಗಿರೋ ರೈಡರ್ಸಿಂದ. ಆ್ಯಂಡ್ ಏನಪ್ಪ ಅಂದರೆ ಇವತ್ತೊಂದು ಸೂಪರ್ ಬೈಕ್ ಕೂಡ ಜೊತೆಗೆ ಜಾಯ್ನ್ ಆಗಿದೆ. ಯಾವುದು ಅಂದರೆ ಹೊಸ CBR 650R ಜೊತೆಗೆ 2 ನಿಂಜಾ 300 ಪ್ಲಸ್ HD ಆ್ಯಂಡ್ ಸ್ವಲ್ಪ ಟೆಸ್ಟ್ ಡ್ರೈವ್ ಗಾಡಿಗಳು ನಿಂತಿದೆ. ಇವಾಗ ಫ್ಲ್ಯಾಗ್ ಹಾಯ್ಸ್ಟ್ ಮಾಡಿಕೊಂಡು ರೈಡ್ನ ಶುರು ಮಾಡೋಣ. ರೈಡ್ನ ಸ್ಟಾರ್ಟ್ ಮಾಡೋ ಸಮಯ. ನಮ್ಮ ಬೈಕ್ಗಳಿಗೆ ಬಾವುಟ ಕಟ್ಕೊಂಡು ಎಲ್ಲರೂ ಕಟ್ಕೊಂಡು ಫ್ಲ್ಯಾಗ್ ಹಾಯ್ಸ್ಟ್ ಮಾಡಿಬಿಟ್ಟು ಇವತ್ತಿನ ರೈಡ್ ಶುರು ಮಾಡೋಣ. ಬನ್ನಿ ಇವಾಗ ಫ್ಲ್ಯಾಗ್ ಕಟ್ಟೋಣ. ಜಯ ಹೇ ಕರ್ನಾಟಕ ಮಾತೆ, ಸುಂದರ ನದಿ ವನಗಳ ನಾಡೆ. ಜಯ ಹೇ ರಸ ಋಷಿಗಳ ಜಯ ಭಾರತ ಜನನಿಯ ಏನು ಫ್ಲಾಗ್ ಹಾಸ್ಟ್ ಎಲ್ಲ ಮಾಡಿ ನಂಜನಗೂಡ ಹತ್ರ ಬಂದಿದ್ದೀವಿ. ಇವಾಗ ಸ್ವಲ್ಪ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪ ಅಂದರೆ ತ್ರಯಂಬಕೇಶ್ವರ ಮತ್ತು ತ್ರಯಂಬಕೇಶ್ವರಿ ಇರೋ ಏಕೈಕ ದೇವಸ್ಥಾನ ಅಂದರೆ ತ್ರಯಂಬಕಪುರದಲ್ಲಿ. ಎರಡೂ ದೇವರು ಒಂದೇ ಸ್ಥಳದಲ್ಲಿ ನಿಲ್ಲಿಸಿರೋ ದೇವಸ್ಥಾನ ಅಂದರೆ ತ್ರಯಂಬಕಪುರ. ಇತಿಹಾಸದ ಪ್ರಕಾರ 12ನೇ ಶತಮಾನ ಇಲ್ಲ 13ನೇ ಶತಮಾನದಲ್ಲಿ ಚೋಳರ ಮೂಲಕ
ತನಕ ಕಟ್ಟಲಾಗಿದ್ದ ಟೆಂಪಲ್ಲು ಅಂತ ಇದು. ಆದರೆ ಇದು ಕಟ್ಟಿರೋದು ವಿಜಯನಗರ ಸ್ಟೈಲಲ್ಲಿ, ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಕಟ್ತಾರಲ್ಲ ಆ ಥರ ಸ್ಟೈಲಲ್ಲಿ ಈ ದೇವಸ್ಥಾನ ಕಟ್ಟಲಾಗಿದೆ. ಇವಾಗ ಇನ್ನೇನು ನಂಜನಗೂಡು ದಾಟಿದ್ದೀವಿ ಗುರು. ತ್ರಯಂಬಕಪುರ ಅನ್ನೋ ಈ ಟೆಂಪಲ್ಗೆ ಹೋಗ್ತಿದ್ದೀವಲ್ಲ, ಅದು ತಿರುಕನಾಂಬಿ ಅನ್ನೋ ಊರಲ್ಲಿ ಬರುತ್ತೆ. ಅದು ಗುಂಡ್ಲುಪೇಟೆಗೆ ಸೇರುತ್ತೆ. ತಿರುಕನಾಂಬಿಯಿಂದ ಸುಮಾರು 2.5 ಕಿಲೋಮೀಟರ್ ಏನೋ ಹೋದರೆ ಈ ದೇವಸ್ಥಾನ ಸಿಗುತ್ತೆ. ಅದೇ ಮುಂಚೆ ಹೇಳ್ದಂಗೆ ಚೋಳರ ಮೂಲಕ ಕಟ್ಟಲಾಗಿತ್ತು. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಚೋಳರು ವಿಶೇಷ ಅನ್ನೋಕ್ಕಿಂತ ಚೋಳರು ಏನು ಮಾಡಿದ್ರು ಅಂದರೆ, ಈ ಫುಲ್ ದೇವಸ್ಥಾನ ಕಟ್ಟೋ ಬದಲು ಗರ್ಭಗುಡಿ ಅಂತ ಹೇಳ್ತಾರಲ್ಲ ಮೇನ್, ಅದು ಮಾತ್ರ ಕಟ್ಟಿದ್ರು. ಆಮೇಲೆ ವಿಜಯನಗರದವ್ರು ಬಂದು ಅದಕ್ಕೆ ಒಂದು ಮೇನ್ ಫ್ರಂಟ್ ಕಟ್ಟಿ, ಅಂದರೆ ಒಂದು ದ್ವಾರ ಕಟ್ಟಿ, ಅದ್ರ ಮೇಲೆ ಒಂದು ದರ್ಬಾರ್ ಹಾಲ್ ಥರ ಕಟ್ತಾರೆ ಅಲ್ಲಿ. ಇನ್ನೊಂದು ವಿಶೇಷ ವಿಷಯ ಏನು ಅಂದರೆ, ಈ ನೀವು ಬಾದಾಮಿನಲ್ಲಿ ಸರೆಗಮಪ ಪಿಲ್ಲರ್ಸ್ ಅಂತ ಕೇಳಿರ್ಬೋದು. ಏನಪ್ಪ ಅಂದರೆ ಪಿಲ್ಲರ್ಗೆ ಹೊಡೆದ್ರೆ ಸೌಂಡ್ ಬರುತ್ತೆ. ಸೊ ಅದೇ ಥರ ಕಂಬಗಳು ಈ ದೇವಸ್ಥಾನದಲ್ಲೂ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಅಲ್ಲಿಗೆ ತನಕ ಹೋಗೋ ಅವಶ್ಯಕತೆಯೂ ಇಲ್ಲ, ನಾವು ಮೈಸೂರಲ್ಲೇ ಈ ಥರದ ನೋಡ್ಬೋದು. ಅದನ್ನು ನೋಡೋಕೆ ಟ್ರೈ ಮಾಡೋಣ ಇವತ್ತು. ಬನ್ನಿ ಅಲ್ಲೋಗಿ ಇವಾಗ ಆ ಜಾಗನ ಎಕ್ಸ್ಪ್ಲೋರ್ ಮಾಡಿ ಹೇಗಿದೆ ನೋಡೋಣ. ಇವಾಗ ನಿಮ್ಮ ಭೇಟಿ ನೆಕ್ಸ್ಟು ಅಲ್ಲೇ. ಬೆಂಗಳೂರಿನಲ್ಲಿ ಅನ್ಯ ಭಾಷಿಗರ ಹಾವಳಿ ಹೆಚ್ಚಾಗಿದ್ದು, ನಾವು ಎಲ್ಲಿ ಒಂದು ಅಲ್ಪಸಂಖ್ಯಾತರ ಒಂದು ಘಟಕಕ್ಕೆ ಹೋಗ್ತೀವಿ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ. ಅದಕ್ಕೋಸ್ಕರ ಏನು ನಮ್ಮ ಕನ್ನಡದ ಸೇನಾನಿಗಳು ಉತ್ಸಾಹದಿಂದ ನೀವು ಬಂದಿದ್ದೀರಿ, ಹೊರ ರಾಜ್ಯದಿಂದ ಬಂದಿರತಕ್ಕಂಥ ತಮಿಳಿಗರಿರ್ಬೋದು, ಹಿಂದಿಯವರು ಇರ್ಬೋದು, ಆಂಧ್ರದವರು, ಮಲಯಾಳಿಗಳು ಎಲ್ಲರಿಗೂ ಕೂಡ ಕರ್ನಾಟಕದಲ್ಲಿ ಅವರು ಬಂದು ಇಲ್ಲಿ ವಾಸ ಮಾಡ್ತಾರೆ, ನಮ್ಮಲ್ಲಿ ಸಂಪಾದನೆ ಮಾಡ್ತಾರೆ. ಅದರ ಜೊತೆಲಿ ನಾವು ಅವ್ರು ಏನು ಮಾಡಬೇಕು, ಕನ್ನಡನ ಕಲಿಸ್ಬೇಕು. ವ್ಯಾವಹಾರಿಕವಾಗಿ ಅವರು ಬಂದು ಇಲ್ಲಿ ಸಂಪಾದನೆ ಮಾಡ್ತಾರೆ, ಅವರ ರಾಜ್ಯಕ್ಕೆ ಅವರ ಭಾಷೆಗೆ ಮಹತ್ವ ಕೊಡ್ತಾರೆ. ಆದರೆ ನಾವು ಕೂಡ ಒಂದು ದೃಢ ನಿರ್ಧಾರ ಮಾಡಿ ಕನ್ನಡಕ್ಕೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಅವರನ್ನು ಕನ್ನಡದಲ್ಲೇ ವ್ಯಾವಹಾರಿಕವಾಗಿ ನಾವು ಮಾತಾಡಬೇಕು. ನಾವೇನು ಮಾಡ್ತೀವಿ, ನಾವು ಸಹೃದಯಿಗಳು, ಅವರು ಯಾವ ಭಾಷೆಯಲ್ಲಿ ಬರ್ತಾರೆ ಆ ಭಾಷೆಯಲ್ಲಿ ಮಾತಾಡ್ತೀವಿ. ಇನ್ನು ಅದನ್ನು ನಿಲ್ಲಿಸಿ ಅವರು ಯಾವ ಭಾಷೆಯಲ್ಲಾದ್ರೂ ನಮ್ಮನ್ನು ಮಾತಾಡಲಿ, ನಾವು ಅವ್ರಿಗೆ ಕನ್ನಡದಲ್ಲೇ ಉತ್ತರ ಕೊಡಬೇಕು. ಕನ್ನಡನ ತಿಳಿ ಹೇಳಿ ಅವ್ರಿಗೆ ಕನ್ನಡ ಕಲಿಸ್ಬೇಕು, ಕನ್ನಡ ಕಲಿಸಿ ಕನ್ನಡನ ಉಳಿಸ್ಬೇಕು. ಮಕ್ಕಳು ನೋಡಿ, ಸ್ಕೂಲ್ ಮಕ್ಕಳು. ಹಲೋ, ಹಾಯ್, ಎಷ್ಟನೇ ಕ್ಲಾಸು? 9th? ಮುಗಿತಾ ಸ್ಕೂಲು? ಸರಿ, ಬಾಯ್. 9ನೇ ಕ್ಲಾಸ್ ಹುಡುಗರು ಅಂತೂ ದೇವಸ್ಥಾನಕ್ಕೆ ಬಂದು ತಲುಪಿದ್ದೀವಿ. ಕಥೆನಲ್ಲಿ ಹೇಳ್ದಂಗೆ ಈ ದ್ವಾರ ಏನು, ಇದು ವಿಜಯನಗರದವರು ಕಟ್ಟಿಸಿದ ದ್ವಾರ. ಮುಂಚೆ ಈ ದ್ವಾರ ಇರಲಿಲ್ಲ ಅಂತ ಇತಿಹಾಸದಲ್ಲಿ ಇದೆ. ಏನಪ್ಪ ಅಂದರೆ, ಫಸ್ಟು ಈ ದೇವಸ್ಥಾನದಲ್ಲಿ ಕಟ್ಟಿದ್ದು ಅಂದರೆ ಆ ಮಧ್ಯದ ದೇವಸ್ಥಾನ ಒಂದೇ. ಅದು ಬಿಟ್ಟರೆ ಈ ದ್ವಾರ ಮತ್ತು ನೆಕ್ಸ್ಟು ಇದಕ್ಕೆ ಹೋಗೋಣ, ಏನಪ್ಪ ಆ ಹಾಲ್ಗೆ. ಆ ಹಾಲ್ನ ವಿಜಯನಗರದವ್ರು ಕಟ್ಟಿಸಿದ್ದು ಅಂತ ಇತಿಹಾಸದಲ್ಲಿ ಬರ್ತಿರೋ ಪುಟಗಳು. ಇತಿಹಾಸದ ಪ್ರಕಾರ ಹೇಳ್ದಂಗೆ ಚೋಳರು ಈ ದೇವಸ್ಥಾನ ಕಟ್ಟಿದಾಗ ಈ ದರ್ಬಾರ್ ಇರಲಿಲ್ಲ. ಇದು ನೆಕ್ಸ್ಟು ಅವರು ರಾಜ್ಯ ಅವ್ರದ್ದು ಆಳ್ವಿಕೆ ಮುಗಿದ ಮೇಲೆ ವಿಜಯನಗರ ಸಾಮ್ರಾಜ್ಯದವರು ಆಳ್ವಿಕೆಗೆ ಬಂದಾಗ ಆವಾಗ ಕಟ್ಟಿಸಿದ ದರ್ಬಾರ್ ಹಾಲ್ ಇದು. ಮತ್ತು ಅಲ್ಲೊಂದು ದ್ವಾರ ನೋಡ್ಬೋದು ಮುಂದೆ, ನಾವು ಇವಾಗ ನಡ್ಕೊಬಂದಿದ್ದಾರ ದ್ವಾರ. ಮತ್ತು ಇಲ್ಲೊಂದು ದ್ವಾರ ಇದೆ. ಈ ದ್ವಾರಗಳನ್ನ ಕಟ್ಟಿಸಿದ್ದು ವಿಜಯನಗರ ಸಾಮ್ರಾಜ್ಯದವರು, ಮೈಸೂರು. ಹಾಂ, ಸೊ ಇದೊಂದು ದ್ವಾರ ಇದೆಯಲ್ಲ, ಇದನ್ನು ಕಟ್ಟಿಸಿದ್ದು ವಿಜಯನಗರ ಸಾಮ್ರಾಜ್ಯದವರು. ಚೋಳರು ಬರೀ ಗರ್ಭಗುಡಿ ಮತ್ತು ದೇವಸ್ಥಾನ ಕಟ್ಟಿಬಿಟ್ಟಿದ್ದಾಗ ಇದರ ಮುಂದಾಳತ್ವ ಮತ್ತು ನೆಕ್ಸ್ಟ್ ಡೆವಲಪ್ಮೆಂಟ್ನ ವಿಜಯನಗರ ಸಾಮ್ರಾಜ್ಯದವ್ರು ಮಾಡಿಕೊಂಡ್ರು. ಇವಾಗ ಒಳಗೆ ಹೋಗೋಣ ಬನ್ನಿ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದು. ಆದರೆ ಈ ದೇವಸ್ಥಾನ ಬಂದು
ವಿಜಯನಗರ ಸಾಮ್ರಾಜ್ಯ ಯಾವಾಗ ಭಾರತವನ್ನು ಆಳ್ತಿತ್ತೋ, ಅಂದ್ರೆ ಕರ್ನಾಟಕ ಸಾಮ್ರಾಜ್ಯ ಯಾವಾಗ ಕರ್ನಾಟಕದ ಗಡಿಯಲ್ಲಿ ಆಳ್ವಿಕೆ ಮಾಡ್ತಿತ್ತೋ ಆ ಸಮಯದಲ್ಲಿ ಬಂದಂತಹ ಒಂದು ದೇವಸ್ಥಾನ ಇದು. ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಈ ದೇವಸ್ಥಾನದ ಹಿಂದೆ ಏನಪ್ಪ ಅಂದರೆ ಇದು ಗರ್ಭಗುಡಿ. ಇದ್ರ ಹಿಂದೆ ಲಿಂಗಗಳಿವೆ, ಎಷ್ಟೋ ಲಿಂಗಗಳಿವೆ. ಅದರಲ್ಲಿ 3ನೇ ಲಿಂಗ ಒಂದು ತೆಂಗಿನಕಾಯಿನ ಲಿಂಗ. ಏನಕ್ಕೆ ವಿಶೇಷ ಅಂದರೆ, ಇದು ಸ್ಥಾಪನೆ ಆಗಿದ್ದ ಟೈಮಿಂದನೂ ಅದೇ ಥರ ಇದೆ, ತೆಂಗಿನಕಾಯಿ ಕೆಟ್ಟಿಲ್ಲ. ಈ ಅಷ್ಟಲಿಂಗಗಳಲ್ಲಿ 3ನೇ ಲಿಂಗ ಇದೊಂದು ಲಿಂಗ ಆದರೆ 2ನೇದು ಈ 3ನೇ ಲಿಂಗ. ಈ 3ನೇ ಲಿಂಗ ನೋಡ್ತಿದ್ರೆ ನೀವು ಏನೋ ಡಿಫ್ರೆಂಟ್ ಅನ್ಸುತ್ತೆ. ಯಾಕೆ ಅಂದರೆ ಈ ಲಿಂಗದಲ್ಲಿರೋದು ತೆಂಗಿನಕಾಯಿ. ಈ ವಿಶೇಷ ಏನಪ್ಪ ಅಂದರೆ, ಈ ತೆಂಗಿನಕಾಯಿ ಸ್ಥಾಪನೆ ಆಗಿದ್ದು 13,000 ವರ್ಷದಿಂದ. 13,000 ಹಾಂ, ಅವಾಗಿಂದನೂ ಈ ತೆಂಗಿನಕಾಯಿ ಕೆಟ್ಟಿಲ್ಲ, ಇನ್ನೂ ಹಾಗೇ ಇದೆ. ಅದು ಈ ಲಿಂಗಗಳ ವಿಶೇಷ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಮ್ಯೂಸಿಕಲ್ ಪಿಲ್ಲರ್ಸ್. ಅದಕ್ಕೆ ನೆಕ್ಸ್ಟ್ ಹೋಗೋಣ. ಇವಾಗ ನಮ್ಮ ಗ್ರೂಪ್ ಅವ್ರು ಯಾರೋ ಮೇಲೆ ಹೆಂಗೆ ಹೋಗೋದು ದಾರಿ ಹುಡ್ಕೊಬಿಟ್ಟವ್ರೆ, ಅಲ್ಲಿ ಹೋಗ್ಬಿಟ್ಟು ಬರೋಣ ಬನ್ನಿ. ಸೊ ಒಂದು ದಾರಿ ಸಿಕ್ತು ಮೇಲೆ ಹತ್ತಕ್ಕೆ. ಸೊ ಹತ್ತು ಬಂದು ನಿಂತ್ಕೊಂಡ್ರೆ ಇಲ್ಲಿ ದ್ವಾರದ ಮೇಲೆ ನಿಂತಿದ್ದೀವಿ. ಹಿಂಗೆ ನೋಡ್ರೆ ಫುಲ್ಲು ದೇವಸ್ಥಾನ ಕಾಣುತ್ತೆ. ಈ ದೇವಸ್ಥಾನ ಇದೆಯಲ್ಲ, ಇದು ತ್ರ್ಯಂಬಕೇಶ್ವರನೇ ದೇವಸ್ಥಾನ. ಆ ಪಕ್ಕದಲ್ಲಿರೋ ಗೋಪುರ ತ್ರ್ಯಂಬಕೇಶ್ವರಿ ಇದು ದೇವಸ್ಥಾನ. ಇನ್ನೊಂದು ಏನಪ್ಪ ಇಷ್ಟ ಆಯಿತು ಅಂದರೆ, ನನಗೆ ಇಲ್ಲಿ ಒಂದು ಸಣ್ಣ ಸುರಂಗ ಮಾರ್ಗ ಥರ ಐತೆ. ಇದೇನು ಸುರಂಗ ಮಾರ್ಗ ಅಲ್ಲ, ಇದು ಏನು ಅಂದರೆ ಈ ದ್ವಾರದಿಂದ ಮೇಲ್ ಬರಕ್ಕೆ ಮಾಡಿ ದಾರಿ ಇರಷ್ಟೇ. ಬಟ್ ಆದರೆ ಏನು ಮಾಡಿದ್ದಾರೆ ಜನ ಬಂದು ಹಾಳು ಮಾಡ್ತಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ಇದನ್ನು ಮುಚ್ಚಿಬಿಟ್ಟಿದ್ದಾರೆ. ಅಲ್ಲಿ ನೋಡ್ತಿರ್ಬೋದು, ಅದು ಈ ದ್ವಾರ. ಬಟ್ ಒಂಥರ ಏನೋ ಫುಲ್ಲು ಅಡ್ವೆಂಚರ್ ಫೀಲಿಂಗ್, ಏನೋ ಟ್ರೆಷರ್ ಹಂಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಅನ್ನೋ ರೇಂಜಿಗೆ ಫೀಲ್ ಬರ್ತದೆ. ಹತ್ಕೋಬಾರ್ದೆ ಒಳ್ಳೆ ಮಜಾ. ಬಟ್ ಏನಪ್ಪ ಅಂದರೆ ಸಖತ್ತು ನ್ಯಾರೋ ಆಗಿದೆ, ಫುಲ್ಲು ಕೌಚ್ಕೊಂಡೆಲ್ಲ ಹೋಗಬೇಕು. ಬಟ್ ಮೇಲೆ ಬಂದರೆ ಒಳ್ಳೆ ವ್ಯೂ ಇದೆ. ಈ ದೇವಸ್ಥಾನ ಕಟ್ಟಿದ್ರು ಎಷ್ಟೋ ವರ್ಷಗಳ ಕಾಲ ಯಾರ ಗಮನಕ್ಕೂ ಬಂದಿರಲಿಲ್ಲ. ಯಾಕೆ ಅಂದರೆ ಈ ದೇವಸ್ಥಾನ ಕಟ್ಟಿ ತುಂಬ ವರ್ಷಗಳಾಗಿದ್ದ ಕಾರಣ, ಆ್ಯಂಡ್ ಇಲ್ಲಿ ಯಾರೂ ಸರಿಯಾಗಿ ನೋಡ್ಕೊಳ್ಳೋದು ಇರದೆ ಈ ದೇವಸ್ಥಾನದಲ್ಲಿ ಫುಲ್ಲು ಗಿಡ ಕಸ ಎಲ್ಲ ಬೆಳ್ಕೊಂಡು ಫುಲ್ ಮುಚ್ಚೋಗಿತ್ತು. ಆಗ ಯಾರೋ ಇಲ್ಲಿ ಈ ವಿಲೇಜ್ ಅವರೇ ಯಾರೋ ಹಿಂಗೆ ಓಡಾಡ್ತಿರುವಾಗ ಇಲ್ಲೊಂದು ದೇವಿಯ ಸ್ಥಾನ ಇದೆ. ಸೊ ಇಲ್ಲಿ ನೀವು ನೆನಪಿದ್ರೆ ಹೀಗೂ ಉಂಟೆನಲ್ಲಿ ಒಂದು ಎಪಿಸೋಡ್ ಬಂದಿತ್ತು, ಏನಪ್ಪ ಅಂದರೆ ದೇವಿ ಅಳ್ತಿದೆ ಅಂತ. ಸೊ ಅದನ್ನು ನೋಡಿ ಹೇಳಿದಾಗ ಇಲ್ಲಿನ ರೆಸ್ಟೋರೇಷನ್ ಕೆಲಸ ಶುರು ಆಯಿತು. ಆಮೇಲೆ 2012ರಲ್ಲಿ ರೆಸ್ಟೋರೇಷನ್ ಕೆಲಸ ಮುಗಿದು ಆಮೇಲೆ ಇವಾಗಿನ ಈ ದೇವಸ್ಥಾನ ನೀವು ನೋಡೋಕ್ಕೆ ಸಿಗ್ತಿದೆ. ಏನಪ್ಪ ಅಂದರೆ ಇಲ್ಲಿ ಗೌರ್ಮೆಂಟಿಂದ ₹1 ಸಹಾಯ ಬರಲ್ಲ. ಇಲ್ಲಿ ಏನೇ ಪೂಜೆ ಆದರೂ ಏನೇ ಆದರೂ ಎಲ್ಲ ಈ ವಿಲೇಜ್ ಅವ್ರದ್ದೇ ಕಾಂಟ್ರಿಬ್ಯೂಷನ್ಸು. ಇನ್ನಕ್ಕೆ ಒಂದು ಸತಿ ಪೂಜೆ ನಡೆಯುತ್ತೆ. ಆ್ಯಂಡ್ ಎಲ್ಲ ದುಡ್ಡು ಬರ್ತಿರೋದು ಈ ಗ್ರಾಮದವ್ರದಿಂದಾನೆ. ಏನಪ್ಪ ಅಂದರೆ ಇಂಥ ಒಳ್ಳೆ ದೇವಸ್ಥಾನಗಳನ್ನ ಗೌರ್ಮೆಂಟ್ ಅವ್ರ ಅಂಡರ್ ತಗೊಂಡು ಅವರು ದುಡ್ಡು ಕೊಟ್ಟು ಸ್ವಲ್ಪ ನೋಡ್ಕೋಬೇಕು. ಯಾಕಂದರೆ ಇವೆಲ್ಲ ನಮ್ಮ ಹಿಸ್ಟ್ರಿ. ಸೊ ಐ ಹರ್ಟ್ಸ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಇದನ್ನು ರೆಕಗ್ನೈಸ್ ಮಾಡಿ ಸ್ವಲ್ಪ ಸಹಾಯಧನವನ್ನು ತಿಂಗಳ ಕಳಿಸ್ಕೊಡ್ಬೇಕು ಅಂತ ನನ್ನ ಕೋರಿಕೆ. ಅಲ್ಲಿ ಕಲ್ರಿಂಗ್ ಈಗ ಜೋಡಣೆ ಗೊತ್ತಲ್ಲ, ಕಲ್ರಿಂಗ್ ಈಗ ತೂಗು ಹೂವಾಲಿ ಅವತ್ತಿಂದ ಸಾಯಂಕಾಲದಲ್ಲಿ ಹೋಗಿ ಏನು ಕಳಿಸ್ತೇನೆ ಅದೇ ಹೇಳ್ತಾರೆ. ಅದಕ್ಕೆ ಇದು ದರ್ಬಾರಲ್ಲಿ ನೋಡಿ, 36 ದರ್ಶನ ಮಾಡಿ ಇಲ್ಲಿ ಏನೇ ಪ್ರೇರಣೆ ಅಂತ ಹಿಂಗೆ ಅಂದರೆ ನಮ್ಮ ಹಿಂದೂ ಸಂಪ್ರದಾಯ ಈ ಥರ ಇದೆ. ಕೆಲವು ಮನೇಲಿ ಇಟ್ಕೊಂಡು ಕಾಲ್ಟಿಪೇಷನ್ ಕುಬೇರ ಅಂತ ಅಂದರೆ ಹೊಟ್ಟೆಲ್ಲ ದಪ್ಪ ಬೋಳಾಗಿರ್ತಾನೆ, ಅದು ಬಿಸ್ನೆಸ್ ಕುಬೇರ. ನಮ್ಮ ಸನಾತನ ಆದರೆ ನಮ್ಮ ಕುಬೇರ ಇದು. ಕೆಲವು ಹೇಳೋರು ಏನು ಕುಬೇರ ಇಡ್ತೇ ಆದಂಗೆ ಅಡಿ ಏನಲ್ವಾ, ಅಲ್ಲಿ ನೋಡಿ ಅನ್ಸ್ಕೋಕು. ಅದಕ್ಕೆ ಪ್ರತಿದಿನ ಈ ತಾಯಿಗೆ 3 ಬಣ್ಣೆ ಚೇಂಜ್ ಆಗುತ್ತೆ ನೋಡಿ. ಅಲ್ಲಿ ಅದರಲ್ಲಿ ಲಕ್ಷ್ಮೀ, ಪಾರ್ವತಿ, ಸರಸ್ವತಿ 3 ಒಂದೇ ತ್ರ್ಯಂಬಕೇಶ್ವರಿ ನೋಡಿ. ಈಗ ಬೆಳಕಲ್ಲಿ ದೇವ್ರು ನೋಡ್ಬೋದು. ನೋಡಿ ಅಲ್ಲೇನು ಕಲರ್ ಇದೆ ಆ ಕಲರ್ ಕಮ್ಮನ್ ನೋಡ್ತಾ ಇದ್ದಾರೆ ನೋಡಿ. ಸೈಡ್ ಬನ್ನಿ, ಮಧ್ಯ ಸೈಡ್ ಬನ್ನಿ. ಮಧ್ಯದ್ದು ಒಂದು ಸ್ವಲ್ಪ ಜಾಗ ಬಿಡಿ, ಬೆಳಗ್ಗೆ ಬರಲಿ.
ನೋಡಿ ಈಗ ಅದೇ ಏನ್ ಬೆಳಕಿದೆ ಬೆಳಕು ಬೀಳ್ತಾ ಇದೆ ನೋಡಿ. ಮಳೆ ಬಿದ್ರೆ ಮಳೆ ತರ, ಬಿಸಿಲು ಬಿದ್ರೆ ಬಿಸಿಲು ತರ. ಸಂಜೆ 7 ಗಂಟೆ ಆದ್ರೆ ಇದೇ ತರ. ಅದಕ್ಕೆ ಒಂದಿನಕ್ಕೆ 3 ಕಲರು, ಲಕ್ಷ್ಮಿ, ಪಾರ್ವತಿ, ಸರಸ್ವತಿ 3 ಒಂದೇ, ತ್ರ್ಯಂಬಕೇಶ್ವರಿ. ಅದಕ್ಕೆ 3 ಕಲರ್ ಕಾಣುತ್ತೆ. 7 ಸಪ್ತಸ್ವರಗಳು ನೋಡಿ. ಹಿಂಗೆ ಇದು ಎಲ್ಲಿ ವಿಜಯ ವಿಠಲ ದೇವಸ್ಥಾನ ಹಂಪಿ ಬಿಟ್ಕೊಂಡ್ರೆ ಇಲ್ಲೇ ಸಿಗೋದು ಸಪ್ತಸ್ವರ. ಹೇಳ್ರ ಹೆಂಗನ್ಸ್ತು ನಿಮ್ಮ ನಾವು ಬಂದಿದ್ದು ನಿಮ್ಮೂರಿಗೆ? ಫುಲ್ ಖುಷಿ ಅನಿಸ್ತು. ಇನ್ನೂ ಅಷ್ಟೊಂದು ಜನ ಬರಲಿ, ದೇವ್ರ ದರ್ಶನ ಮಾಡಲಿ. ಮೇನ್ ಹೇಳ್ಬೇಕು ಏನಂದ್ರೆ ಕಸ ಹಾಕ್ಬೇಡಿ ಅಂತ ಹೇಳಿ. ಬಂದರೆ ಯಾರು ಕಸ ಹಾಕ್ಬಿಟ್ಟು ಹೋಗ್ಬೇಡಿ, ಹೆಂಗಿದೆ ಅಷ್ಟೇ ಚೆನ್ನಾಗಿ ಬಿಟ್ಬಿಟ್ಟು ಹೋಗಿ. ಒಂದು ಪಕ್ಷ ಕ್ಲೀನ್ ಮಾಡ್ಬಿಟ್ಟು ಹೋಗಿ, ಕಸ ಹಾಕ್ಬೇಡಿ. ಹೇಳ ಒಬ್ಬರೇ ಹೇಳ, ನೀನು ಹೇಳ. ಅಂತೂ ದೇವಸ್ಥಾನದ ಹೊರಡೋ ಸಮಯ ಬಂತು. ಎಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಈ ಥರ ದೇವಸ್ಥಾನಗಳಿಗೆ ಬಂದರೆ ಪ್ಲೀಸ್ 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 ಕಸ ಹಾಕಬೇಡಿ. ಹೇಗಿದೆ ಅದೇ ಥರ ಸ್ವಚ್ಛತೆ ಆಗಿಟ್ಬಿಟ್ಟು ಹೋಗಿ. ಆ್ಯಂಡ್ ಇಲ್ಲಿನ ದೈವಿಕತೆಯನ್ನು ಕಾಪಾಡ್ಕೊಳ್ಳಿ. ಇವಾಗ ಹೊರಡೋ ಸಮಯ ಬಂತು. ಮುಂದಿನ ವಿಡಿಯೋದಲ್ಲಿ ಮುಂದಿನ ಜಾಗದಲ್ಲಿ ಸಿಗೋಣ. ಅಲ್ಲಿಗೆ ತನಕ ಮನೇಲಿ ಫೋನ್ ಬರೋ ಬದಲು ಬಾ ಗುರು ಸುತ್ತಣ.